ದ್ವಿಲಿಂಗಿ ಸಸ್ಯಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ ಹೌದಲ್ವಾ? ಏಕಲಿಂಗಿ ಅಂದ್ರೆ ಸೊ ಗಂಡು ಸಂತಾನ ಉತ್ಪತ್ತಿ ಭಾಗ ಅಥವಾ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಎರಡರಲ್ಲಿ ಒಂದಿರಬೇಕು, ಇಲ್ಲ ಸ್ಟೆಮನ್ ಇರಬೇಕು, ಇಲ್ಲಾಂದ್ರೆ ಫಿಸ್ಟಿಲ್ ಇರಬೇಕು, ಹೌದಲ್ವಾ? ಸೊ ಎರಡು ಇದ್ರೆ ಅಂತ ಕರೀತಾರೆ ಏನೇನು ಸ್ಟೆಮನ್ ಮತ್ತೆ ಫಿಸ್ಟಿಲ್, ಅಂದ್ರೆ ಸ್ಟೆಮನ್ ಮತ್ತು ಫಿಸ್ಟಿಲ್ ಎರಡು ಇದ್ರನ್ನ ಬೈಸೆಕ್ಷುವಲ್ ಅಂದ್ರೆ ದ್ವಿಲಿಂಗಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಉದಾಹರಣೆಗಳನ್ನು ಕೂಡ ನೀವು ನೋಡಿದ್ರಿ, ಏಕಲಿಂಗಿ ಮತ್ತು ದ್ವಿಲಿಂಗಿಗಳನ್ನ ನೀವೆಲ್ಲರೂ ಕೂಡ ಗಮನಿಸಿ. ದಾಸವಾಳದ ಹೂವಿನಲ್ಲಿ ಸಾಮಾನ್ಯವಾಗಿ ಎರಡು ಇರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ರಿ. ದಾಸವಾಳದಲ್ಲಿ ಎರಡು ಕೂಡ ಇದೆ, ಅದನ್ನ ಏನಂತ ಕರೀತಾರೆ ದ್ವಿಲಿಂಗಿಗಳು ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ ದ್ವಿಲಿಂಗಿಗಳು. ಅದೇ ಪಪ್ಪಾಯಿ ಮತ್ತೆ ವಾಟರ್ ಮೆಲನ್, ಪಪ್ಪಾಯಿ ನೋಡಿ ಏನಿದೆ ಫೀಮೇಲ್ ಬೇರೆ ಇದೆ, ಮೇಲ್ ಬೇರೆ ಇದೆ. ಅದೇ ರೀತಿಯಾಗಿ ಪಂಪ್ಕಿನ್ ಕೂಡ ನೀವು ಗಮನಿಸಬಹುದು, ಮೇಲ್ ಬೇರೆ ಇದೆ, ಫೀಮೇಲ್ ಬೇರೆ ಇದೆ. ಸೊ ಇವುಗಳನ್ನ ಏಕಲಿಂಗಿಗಳು ಅಂತ ಹೇಳ್ತಾರೆ. ಈಗ ಎಲ್ಲರೂ ಅರ್ಥ ಆಯ್ತಲ್ವಾ? ಏಕಲಿಂಗಿಗಳು ಅಂದ್ರೇನು ಮತ್ತು ದ್ವಿಲಿಂಗಿಗಳು ಅಂದ್ರೇನು ನೀವೇ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದ್ರಿ, ಅರ್ಥ ಮಾಡ್ಕೊಂಡಿದ್ರಿ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಕೆಲವೊಂದು ಹೂವುಗಳನ್ನ ಗಮನಿಸಿಕೊಂಡು ಯಾವ ಹೂವು ಏಕಲಿಂಗಿ ಯಾವ ಹೂವು ದ್ವಿಲಿಂಗಿ ಅಂದರೆ ಹೂವಿನ ಆಧಾರದಲ್ಲಿ ನಾವು ಆ ಸಸ್ಯಗಳನ್ನ ಗುಂಪುಗಳನ್ನಾಗಿ ಮಾಡುವುದು. ಅರ್ಥ ಆಯ್ತಾ ಮಕ್ಕಳ? ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.